ಕಾಮ ಸಮೇತಕ್ಕೆ ನೀ ಬಾರೆ ಸುವಿಮಲ ಸುರಚಿರ ನಾವರ ಸುಂದರ ಸೊರ ಸುವಿಮಲ ಸುರಚಿರ ಸುಗುಣಾವರದಿ ಸುಂದರ ರಮಣಿ ರಮಣಿ ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವಾದ್ರೆ ಏನು ಪ್ರಭು? ಎಲ್ಲರೂ ಕ್ಷೇಮದಿಂದಿರುವರು ದೇವಿ. ಪಾಂಡವರು 12 ವರ್ಷಗಳ ವನವಾಸವನ್ನು ಮುಗಿಸಿಕೊಂಡು 1 ವರ್ಷ ಅಜ್ಞಾತವಾಸವನ್ನು ಮತ್ಸ್ಯ ದೇಶಾಧಿಪತಿಯಾದ ವಿರಾಟ ರಾಯನ ಅರಮನೆಯಲ್ಲಿ ಕಳೆದರು. ದುರುಳ ಕೀಚಕನು ದ್ರೌಪದಿಗೆ ಕೊಡುತ್ತಿದ್ದ ಉಪಟಳವನ್ನು ನೋಡಿ ಸಹಿಸಲಾರದೆ ನಮ್ಮ ಭೀಮಸೇನನು ಕ್ರೂರಿ ಕೀಚಕನನ್ನು ವಧಿಸಿದನು. ನನ್ನ ಸೋದರಳಿಯ ಅಭಿಮನ್ಯುವಿನ ವಿವಾಹವನ್ನು ವಿರಾಟರಾಯನ ಪುತ್ರಿಯಾದ ಉತ್ತರೆಯೊಡನೆ ಮುಗಿಸಿಕೊಂಡು ಪಾಂಡವರು ಉಪಪ್ಲವ್ಯ ನಗರಕ್ಕೆ ಹಿಂದಿರುಗಿದರು. ಯುಧಿಷ್ಠಿರನು ತಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಪುನಃ ಪಡೆಯಲು ತಮ್ಮ ಕುಲಪುರೋಹಿತರಾದ ಧೌಮ್ಯರನ್ನು ಸಂಧಿಗಾಗಿ ಹಸ್ತಿನಾವತಿಗೆ ಕಳುಹಿಸಿದನು. ಆದರ ದುರ್ಯೋಧನನು ಮಾಡಿದ ವಾಗ್ದಾನವನ್ನು ಮರೆತು ಸಮರದಿಂದಲೇ ರಾಜ್ಯವನ್ನು ಪಡೆಯುವುದಾಗಿ ವಾರ್ತೆಯನ್ನು ಕಳುಹಿಸಿರುವನು. ಇದನ್ನು ಗಮನಿಸುತ್ತಿದ್ದರೆ ಯುದ್ಧವೇನೋ ಅನಿವಾರ್ಯವಾಗಿ ಒದಗಿ ಬಂದಂತಿದೆ. ಪುನಃ ಯುದ್ಧವೇ? ಹಾಗಾದರೆ ಈ ನಿಮ್ಮ ವಿಶ್ರಾಂತಿ ದಿನಗಳಿನ್ನೂ ಕಳೆದು ಹೋದವು. ಗೋಪಿಕಾಂಗನರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದ ದ್ವಾರಕೆಯ ಈ ಕುಸುಮ ಶಯನದಲ್ಲಿ ಮಲಗಿ ಅರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲುಗನಸನ್ನು ಕಾಣುವುದು ನಿಮಗೇನು ಸಾಧ್ಯವಿಲ್ಲ? ದೇವಿ, ಈ ಲೋಕ ಸೇವೆಯ ಅರಕೆಗಾಗಿ ಪಣ ತೊಟ್ಟ ದಿನವೇ ನನ್ನ ವಿಶ್ರಾಂತಿಯ ದಿನಗಳು ಕಳೆದು ಹೋದವು. ಆದರೆ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಹಾಗಾದ್ರೆ ಈ ಪ್ರಶಾಂತವಾದ ಮುಖಭಂಗಿಯಾದ್ರೂ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರರ ಹೃದಯವು ನರ್ತಿಸುವುದು ಸಹಜ. ಏಳು ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸಂಹರಿಸಿದ ಆ ನಿನ್ನ ಚಕ್ರದ ರಕ್ತದ ತೃಷೆಯು ಪುನಃ ಜಾಗರಿತವಾಗಲಿ. ಜಗತ್ತಿನ ಅದಾವ ಮೂಲೆಯಲ್ಲಿ ಅದಾವ ದುಷ್ಕರ್ಮಗಳು ಜನಿಸಿರು. ಅದರ ತೀಕ್ಷ್ಣ ಧಾರಿಗೆ ಆ ಪ್ರಿಯ ಪ್ರಳಯ ಕಾಡ್ಗಿಚ್ಚಿನೋಪಾದಿಯಲ್ಲಿ ಸಮರವೇನು ಸನ್ನಿಹಿತವಾಗಿದೆ. ಆದರ ಯುದ್ಧದಲ್ಲಿ ನಾನು ಯಾರ ಪರವಾಗಿಯೂ ನಿಂತು ಕಾದಾಡುವುದಿಲ್ಲ ದೇವಿ. ಹೌದೇ? ಹಾಗಾದ್ರೆ ಈ ಶಯನಾಗಾರದ ಹೊಸ್ತಿಲನ್ನು ದಾಟದಿರಲು ನಿಮಗೊಂದು ಅನುಕೂಲವಾದ ಕಾರಣವೇ ದೊರೆತಂತಾಯ್ತು. ಪ್ರಾಣೇಶ್ವರ, ಈ ನಿಮ್ಮ ರಾಜನೀತಿಯ ಕೌಶಲ್ಯವನ್ನು ನಾನು ಈಗ ಅರಿತಿನು. ಇದು ಪರಿಹಾಸ್ಯವಲ್ಲ ತಾನೇ? ಪರಿಹಾಸ್ಯವೆಂತಾಗುವುದು ರುಕ್ಮಿಣಿ? ಗೋಪಿ ಕಂಗನರಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನೇ ನಲಿಸಿದ ಕೃಷ್ಣನನ್ನು ಜನರೀಗ ನೋಡಿರುವರು. ಪೋತನ, ಶಕಟಾಸುರ,
ಅಗಾಸುರ ಚಾರೂರ ಮಲ್ಲರನ್ನು ತುಳಿದು ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದಲೇ ಸದೆಬಡಿದ ಇವನ ಪ್ರಚಂಡ ಅಟ್ಟಹಾಸಕ್ಕೆ ಜಗತ್ತಿನ ಹೃದಯವು ಈಗಲೂ ಕಂಪಿಸಿದೆ. ಆದರೆ ಈ ಬಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದಲೂ ವಿಭಿನ್ನವಾದ ಬೇರೊಬ್ಬ ಕೃಷ್ಣನನ್ನು ಈ ಜನರು ನೋಡಲಿರುವರು. ರುಕ್ಮಿಣಿ, ಪ್ರಾಣೇಶ್ವರ, ನಾನು ನಿರಸ್ತ್ರನು, ಆದರೂ ಕುರುಕ್ಷೇತ್ರ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ. ಚದುರಂಗದ ದಾಳಗಳಂತೆ ದರ್ಪಾಂಧ ಕ್ಷತ್ರಿಯರನ್ನು ಅಧರ್ಮದಿಂದ ಧರ್ಮದೆಡೆಗೆ ನಡೆಸಿದೆ. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ನಂಬಿರುವರು. ನಾನು ಆ ಅಜ್ಞಾನವನ್ನು ಅಳಿಸಿ ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠವನ್ನೇರಬಲ್ಲದೆಂಬುದನ್ನು ಈ ಜಗತ್ತಿಗೆ ತೋರಿದೆ. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನೇ ಬೆಳಗುವೆನು. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿಯೂ ಸಹ ನಿನ್ನ ಪತಿಯ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನೇ ನೋಡುವಿಯಂತೆ.
ಶಿಷ್ಟ ರಕ್ಷಕ ಲೋಕಪಾಲಕನು ನಾನಾಗಿ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನಾಗಿ ಕರೆ ಕಾಯ್ದು ಪೊರೆವೆ ಜನರ ಚಿಂತನೆ ಚಿಂತನೆ ಚಿರನೂತನ ಜಗವನ್ನು ಸಾರ್ಥಕಗೊಳಿ ಸತ್ಯಧರ್ಮಗಳ ನುಳಿಸಲೇ ಚಿಂತನೆ ಚಿಂತನೆ ಪ್ರಾಣೇಶ್ವರ, ಇಂತಹ ಅಪೂರ್ವ ಸಾಧನೆ ಉದ್ದೇಶವಾದ್ರೆ ಏನು ಸ್ವಾಮಿ? ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ. ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮ ರಾಜ್ಯವೊಂದನ್ನು ಸಂಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ, ನನ್ನ ನಿರಂತರ ಪರಿಶ್ರಮದ ಸವಿಗನಸು. ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟೆನಾದರೂ ಸಹ ನನ್ನ ಕನಸು ಕನಸಾಗಿಯೇ ಉಳಿದಿದೆ. ಅದಕ್ಕಾಗಿ ಹಿಂಸಾಪ್ರಿಯರಾದ ಅಸಂಖ್ಯಾತ ದಾನವರನ್ನು ಸಂಹರಿಸಿದ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮಶತ್ರುವೆಂದು ಇದೀಗ ತಿಳಿದೆನು. ಆದ್ದರಿಂದ ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಗೊಳಿಸುವೆನು. ಏನಿದು? ಏನಾಯ್ತು ಸ್ವಾಮಿ? ದೇವಿ, ಇನ್ನೆಲ್ಲವೂ ಅಕಾಲವೇ. ದ್ವಾಪರ ಯುಗವು ಅಂತ್ಯವಾಗಿ ಕಲಿಯುಗವು ನಾಂದಿ ಹಾಡಲಿರುವುದು. ದುಷ್ಟ ಶಿಕ್ಷಣ